ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕತೆ. ಈ ಕಥೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ವಚನ ಪಾಲಿಸಿದ ರಾಜಕುಮಾರ. ಏನಿದು ಕತೆ ಅಂತ ನೋಡ್ಕೊಂಬರೋಣ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಸುಂದರವಾದ ಮತ್ತು ಧೈರ್ಯಶಾಲಿಯಾದ ರಾಜಕುಮಾರ ಇರ್ತಾನೆ. ಅವನು ಸತ್ಯವಂತನಾಗಿರ್ತಾನೆ. ಯಾವ ಸಂದರ್ಭದಲ್ಲೂ ತನ್ನ ಮಾತನ್ನು ತಪ್ಪಿಸುತ್ತಿರಲಿಲ್ಲ ಅವನು. ಒಂದು ದಿನ ರಾಜಕುಮಾರ ಕಾಡಿನಲ್ಲಿ ಬೇಟೆಗೆ ಹೋಗ್ತಾನೆ. ದಾರಿ ತಪ್ಪಿ ಒಂದು ಆಶ್ರಮಕ್ಕೆ ತಲುಪ್ತಾನೆ. ಅಲ್ಲಿ ಒಬ್ಬ ವೃದ್ಧ ಋಷಿ ವಾಸವಾಗಿರ್ತಾರೆ. ಆ ಋಷಿಯು ರಾಜಕುಮಾರನಿಗೆ ಆತಿಥ್ಯವನ್ನು ನೀಡಿ ರಾತ್ರಿ ಅಲ್ಲೇ ಉಳಿಯಲು ಹೇಳ್ತಾರೆ. ಮರುದಿನ ರಾಜಕುಮಾರ ಹೊರಡುವಾಗ ಋಷಿ ಹೇಳ್ತಾರೆ, ಮಗನೇ, ಮುಂದೆ ಇರುವ ದಾರಿಯಲ್ಲಿ ನಿನಗೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ಆದರೆ ನೀನು ಯಾರಿಗಾದರೂ ಕೊಟ್ಟ ವಚನವನ್ನು ಯಾವ ಕಾರಣಕ್ಕೂ ಮುರಿಯಬಾರದು ಅಂತ ಹೇಳ್ತಾರೆ. ರಾಜಕುಮಾರ ಅದಕ್ಕೆ ಒಪ್ಪುತ್ತಾನೆ. ಗುರುವೇ, ನಾನು ಯಾವಾಗಲೂ ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಅಂತ ವಚನ ನೀಡ್ತಾನೆ. ಮುಂದೆ ಸಾಗುವಾಗ ಅವನಿಗೆ ನದಿ ದಾಟಲು ಆಗದೆ ಸಂಕಷ್ಟದಲ್ಲಿರುವಂಥ ವೃದ್ಧೆಯನ್ನು ಕಾಣ್ತಾನೆ. ರಾಜಕುಮಾರ ಆಕೆಗೆ ಸಹಾಯ ಮಾಡುವುದಾಗಿ ಮಾತು ಕೊಡ್ತಾನೆ. ಆದರೆ ರಾಜಕುಮಾರನಿಗೆ ನದಿಯ ಆಚೆ ತುರ್ತಾದ ಕೆಲಸ ಇರುತ್ತೆ. ಆದರೂ ತನ್ನ ಕೆಲಸವನ್ನು ಬದಿಗಿಟ್ಟು ಮೊದಲು ಆ ವೃದ್ಧೆಗೆ ಸುರಕ್ಷಿತವಾಗಿ ನದಿ ದಾಟಲು ಸಹಾಯ ಮಾಡ್ತಾನೆ. ಮಕ್ಕಳೇ, ಆ ವೃದ್ಧೆಯು ನಿಜವಾಗಿ ಒಬ್ಬಳು ದೇವತೆ ಆಗಿರ್ತಾಳೆ. ಅವಳು ರಾಜಕುಮಾರನ ಸತ್ಯನಿಷ್ಠೆಯನ್ನು ಪರೀಕ್ಷಿಸುತ್ತಿರ್ತಾಳೆ. ಆಗ ಸಂತೋಷಗೊಂಡ ಆ ದೇವತೆ ಆಶೀರ್ವಾದ ನೀಡಿ, ನಿನ್ನ ವಚನವನ್ನು ಉಳಿಸಿಕೊಂಡುದರಿಂದ ನಿನ್ನ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿಯು ದೊರೆಯುತ್ತದೆ ಅಂತ ಆಶೀರ್ವಾದ ಮಾಡ್ತಾಳೆ. ಕೆಲವು ದಿನಗಳ ನಂತರ ರಾಜಕುಮಾರನು ರಾಜನಾಗಿ ರಾಜ್ಯವನ್ನು ನ್ಯಾಯದಿಂದ ಆಳ್ತಾನೆ. ಅವನ ಪ್ರಾಮಾಣಿಕತೆ ಮತ್ತು ವಚನ ಪಾಲನೆಯಿಂದ ಪ್ರಜೆಗಳು ಪ್ರೀತಿಯನ್ನು ಗಳಿಸ್ತಾನೆ. ಮಕ್ಕಳೇ, ಎಂದಿನಂತೆ ಮತ್ತೆ ಬೇತಾಳ ವಿಕ್ರಮನಿಗೆ ಪ್ರಶ್ನೆಯನ್ನು ಕೇಳುತ್ತೆ. ರಾಜಕುಮಾರನು ತನ್ನ ಮುಖ್ಯ ಕೆಲಸವನ್ನು ಬಿಟ್ಟು ವೃದ್ಧೆಗೆ ಸಹಾಯ ಮಾಡಿದ್ದು ಸರಿಯೇ, ಅಥವಾ ಮೊದಲು ತನ್ನ ಕೆಲಸವನ್ನು ಮುಗಿಸಬೇಕಿತ್ತೇ ಅಂತ ಕೇಳುತ್ತೆ. ಆಗ ರಾಜ ವಿಕ್ರಮ ಉತ್ತರ ಕೊಡ್ತಾರೆ, ರಾಜಕುಮಾರನು ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಏಕೆಂದರೆ ಅವನು ಕೊಟ್ಟ ವಚನವನ್ನು ಉಳಿಸಿಕೊಂಡಿದ್ದಾನೆ. ತನ್ನ ಸ್ವಾರ್ಥಕ್ಕಿಂತ ಧರ್ಮ ಮತ್ತು ಸತ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದಾನೆ. ಅದರಿಂದ ಅವನ ನಡೆ ಶ್ಲಾಘನೀಯವಾಗಿದೆ ಅಂತ ವಿಕ್ರಮ ಉತ್ತರ ಕೊಡ್ತಾನೆ. ಆಗ ಬೇತಾಳ ಏನು ಮಾಡುತ್ತೆ ಮಕ್ಕಳೇ? ಎಂದಿನಂತೆ ವಿಕ್ರಮನ ಬೆನ್ನಿನಿಂದ ಹಾರಿ ಮತ್ತೆ ಮರಕ್ಕೆ ಹೋಗಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಅದು ಮಹಾನ್ ಗುಣ ಆಗಿರುತ್ತೆ. ಸತ್ಯ ಮತ್ತು ವಚನ ಪಾಲನೆ ಮನುಷ್ಯನಿಗೆ ಗೌರವ ಮತ್ತು ಯಶಸ್ಸನ್ನು ತರುತ್ತದೆ. ಮಕ್ಕಳೇ, ನೀವು ಅಷ್ಟೇ ಜೀವನದಲ್ಲಿ ಯಾವತ್ತೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀರಿ, ಏನಂತ ಹೇಳ್ತೀರಿ? ನಾವು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸನ್ನು ಎಕ್ಸಾಮ್ನಲ್ಲಿ ತಗೋತೀವಿ ಅಂತ. ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಪರಿಶ್ರಮ ಹಾಗೂ ಓದಿನಲ್ಲಿ ಮುತುವರ್ಜಿ ಮಾಡಬೇಕು. ಅದೇ ರೀತಿ ಏನಾರು ಮಾತು ಕೊಟ್ಟಿದ್ದೀನಿ ಅಂದರೆ ಆ ಮಾತನ್ನು ಉಳಿಸ್ಕೋಬೇಕು. ನಿಮ್ಮ ಕೆಲಸವನ್ನು ಬದಿಗೊತ್ತಿ ಅವರಿಗೆ ಕೊಟ್ಟಿರುವಂಥ ಮಾತನ್ನು ನೀವು ಪರಿಪಾಲಿಸಬೇಕಾಗತ್ತೆ ಮಕ್ಕಳೇ. ಅದು ವಚನ ನಿಷ್ಠೆ. ಆ ವಚನ ನಿಷ್ಠೆಯೇ ನಿಮಗೆ ಗೌರವವನ್ನು ತಂದುಕೊಡುತ್ತೆ.
ಇದನ್ನು ಯಾವ ಕಾರಣಕ್ಕೂ ಮರೆಯಬೇಡಿ. ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಮಕ್ಕಳೇ.